ಭಾರತ ದೇಶ ಆಗ್ತದೆ. ಹಾಗಾಗಿ ಇಲ್ಲಿ ಒಂದೇ ಒಂದು ಭಾಷೆಯನ್ನ ರಾಷ್ಟ್ರೀಯ ಭಾಷೆ ಅಂತ ಕರೀಲಿಕ್ಕಾಗಲ್ಲ. ಬಟ್ ನಾವೇನ್ ಮಾಡಿದ್ವಿ, ಸಣ್ಣವರಿದ್ದಾಗಿಂದ ರಾಷ್ಟ್ರೀಯ ಭಾಷೆ ಹಿಂದಿ ಅಂತ ಕಲಿತು ಬಿಟ್ಟಿದ್ವಿ. ನಮ್ಮ ಹಿಂದಿ ಶಿಕ್ಷಕರು ಹಂಗೆ ಕಲಿಸಿದ್ದಾರೆ, ಅವರಿಗೆ ಹಿಂದಿಯ ಭಾಷೆಯ ಮೇಲಿನ ಪ್ರೇಮದಿಂದ. ಆದ್ರೆ ವಾಸ್ತವದಲ್ಲಿ ನಮ್ಮ ರಾಷ್ಟ್ರಕ್ಕೆ ಯಾವುದೇ ರೀತಿಯಾದ ರಾಷ್ಟ್ರೀಯ ಭಾಷೆ ಇಲ್ಲ ಇಲ್ಲ ಇಲ್ಲ. ಹಿಂದಿ ರಾಷ್ಟ್ರೀಯ ಭಾಷೆ ಅಲ್ಲ, ಅದನ್ನು ನಾವು ತಿಳ್ಕೊಬೇಕು. ತಮಿಳು ಭಾಷೆ ಅತಿ ಹೆಚ್ಚು ಭಾಷಾ ಪ್ರೇಮವನ್ನು ಹೊಂದಿರುವವರು ಯಾರಾದರೂ ಈ ದೇಶದಲ್ಲಿದ್ರೆ ಅವರು ಯಾರಂದ್ರೆ ತಮಿಳಿಗರು ಅಂತ ಕರೀತಾರೆ. ಸೊ ತಮಿಳಿಗರು ಅತಿ ಹೆಚ್ಚು ಭಾಷಾ ಅಭಿಮಾನ ಹೊಂದಿರೋ ಕಾರಣಕ್ಕೆ ಪ್ರತಿ ವರ್ಷ ಅತಿ ಹೆಚ್ಚು ಫಂಡ್ ರಿಲೀಸ್ ಆಗ್ತದೆ. ಮಿನಿಮಮ್ ಒಂದು 500 ಕೋಟಿ ಆದರೂ ಆ ಭಾಷೆಗಳಿಗೆ ರಿಲೀಸ್ ಆಗ್ತದೆ. ಬಹುಶಃ ನಮ್ಮ ಕನ್ನಡಕ್ಕೆ ತರುವಂತಹ ಸ್ವಾಭಿಮಾನ ಕಿಚ್ಚದೆ ನಮ್ಮ ಸಂಸದರಿಗೆ ಇರದೇ ಇರುವ ಕಾರಣ ಕನ್ನಡವನ್ನ ಬೆಳೆಸುವುದು ಹೋಗಲಿ, ಬಳಸುವುದು ಕೂಡ ಕಡಿಮೆಯಾಗಿದೆ. ಕನ್ನಡವನ್ನ ಕೇವಲ 66% ಮಾತನಾಡುವಂತ ದುಸ್ಥಿತಿಗೆ ಕರ್ನಾಟಕದ ಜನರು ಬಂದಿದ್ದಾರೆ ನೋಡಿ. ಇನ್ನು ಬೆಳಗಾವಿ ಕಡೆ ಹೋದ್ರೆ ಗಡಿ ಭಾಷೆ ಅಂತ ಮರಾಠಿಗರ ದಬ್ಬಾಳಿಕೆ ಇದೆ. ಇನ್ನು ಕಲ್ಯಾಣ ಕರ್ನಾಟಕದಲ್ಲಿ ಹೋದ್ರೆ ಅಲ್ಲಿ ತೆಲುಗುದಿದೆ. ಇನ್ನು ಬೆಂಗಳೂರಲ್ಲಂತೂ ಮಾತಾಡಂಗಿಲ್ಲ, ತೆಲುಗು, ತಮಿಳು, ಹಿಂದಿ ವಾಲಗಳಿಂದ ಏನಾಗಿದೆ, ದಿಕ್ಕೆಟ್ಟಂಗೆ ಆಗ್ಬಿಟ್ಟಿದೆ. ಸೊ ನಾವೆಲ್ಲ ಕನ್ನಡವನ್ನ ಬಳಸುವುದು, ಬೆಳೆಸುವುದು ಎಲ್ಲ ನಮ್ಮ ಕೈಯಲ್ಲಿದೆ. ಸೊ